ಜಿಲ್ಲೆ ಆಗೋಬೇಕು ಅನ್ನುವ ಹಂಬಲದಿಂದ ಈ ದಿನ ನಮ್ಮ ಎಲ್ಲ ಸಾಗರದ ಹಿರಿಯ ನಾಗರಿಕರು ಕಿರಿಯರು ಎಲ್ಲ ಈ ದಿನ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಅವರೆಲ್ಲ ಮುಖಚರ್ಯೆಗಳನ್ನು ನೋಡ್ಬೋದು. ನಿಮ್ಮ ಈ ಹೋರಾಟ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಅವರ ಮುಂದಿನ ಸುದ್ದಿ ಕೇಳೋಣ. ಸ್ನೇಹಿತರೆ, ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಾಗರ ಜಿಲ್ಲೆ ಆಗಬೇಕು ಅಂತ ಕಳೆದ 20 ದಿನಗಳಿಂದ ಸಂಚಾಲನಾ ಸಮಿತಿಯನ್ನು ಮಾಡಿಕೊಂಡು ಇಡೀ ಸಾಗರ ಪ್ರಾಂತ್ಯ ಮತ್ತು ಅಕ್ಕಪಕ್ಕದ ತಾಲೂಕುಗಳಲ್ಲಿ ಸಂಚರಿಸಿ ಸಂಘಟನೆ ಮಾಡ್ತಾ ಇದ್ದೀವಿ. ಇದೇ ಬರುವ 18ನೇ ತಾರೀಕು ಅಂದರೆ ಗುರುವಾರ ಬೆಳಗ್ಗೆ 10:30ಕ್ಕೆ ಸಾಗರದ ಗಾಂಧಿ ಮೈದಾನದ ಆವರಣದಿಂದ, ನಗರಸಭೆಯ ಆವರಣದಿಂದ ಒಂದು ಜನಾಗ್ರಹ ಆಂದೋಲನ ಮೆರವಣಿಗೆ ಮತ್ತು ಸಭೆ ನಡೀತಾ ಇದೆ. ಯಾಕಂದರೆ ಸಾಗರ ಯಾಕೆ ಜಿಲ್ಲೆ ಆಗಬೇಕು ಅಂತಂದರೆ, ಸಾಗರ ನೀವು ಗಮನಿಸಿದ ಹಾಗೆ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಭೌಗೋಳಿಕವಾಗಿ ಭಾಳ ಹಿಂದೆನೇ ಇದೊಂದು ಜಿಲ್ಲೆ ಆಗುವಂಥ ಎಲ್ಲ ಒಂದು ಅರ್ಹತೆ ಇತ್ತು. ಸಬ್ ಡಿವಿಷನ್ ಕೂಡ ಇದು ಆಗಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದ ಆಗಿರಲಿಲ್ಲ. ಈಗ ಕೇಂದ್ರ ಸರ್ಕಾರ ಹೊಸ ಅಧಿಸೂಚನೆಯನ್ನು ಹೊರಡಿಸಿದೆ. ಡಿಸೆಂಬರ್ 31 ಒಳಗಡೆ ಯಾವ ಜಿಲ್ಲೆಗಳು ಆಗಬೇಕು, ತಾಲೂಕುಗಳು ಆಗಬೇಕು ಅನ್ನೋದ್ರ ಬಗ್ಗೆ ವರದಿ ಕೊಡಿ ಅಂತ ಆಯಾ ರಾಜ್ಯಗಳಿಗೆ ಕೇಳಿದೆ. ಇದೊಂದು ನಮಗೆ ಒಂದು ಸರಿಯಾದ ಸಂದರ್ಭ. ಇಂಥ ಸಂದರ್ಭದಲ್ಲಿ ಸಾಗರ ಜಿಲ್ಲೆ ಆಗಬೇಕು ಅಂತ ಹೋರಾಟವನ್ನು ನಾವು ರೂಪಿಸಿದ್ದೀವಿ. ಈ ಒಂದು ಹೋರಾಟಕ್ಕೆ ಪ್ರಚಾರ ಕೊಡಲಿಕ್ಕೆ ಎಲ್ಲ ಸಾಗರದ ಎಲ್ಲ ಮಾಧ್ಯಮಗಳು, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಹಕಾರ ಕೊಡ್ತಿದ್ದಾರೆ. ಇವತ್ತು ಕೂಡ ನಾವು ನಮ್ಮ ಸಾಗರದ ಕೆಲವು ಎಲೆಕ್ಟ್ರಾನಿಕ್ ಯೂಟ್ಯೂಬರ್ಸ್ಗಳ ಎದುರುಗಡೆ ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದೀವಿ. ತಮ್ಮ ಸಹಕಾರ ಬೇಕು. ಮುಂದಿನ ವಿಚಾರವನ್ನು ನಮ್ಮ ಇತರ ಎಲ್ಲ ಸಂಚಾಲಕರು ಮಾತನಾಡ್ತಾರೆ, ಸಮಿತಿಯವರು ಮಾತನಾಡ್ತಾರೆ. ಭಾಳ ಮುಖ್ಯವಾದಂಥ 2-3 ವಿಚಾರಗಳನ್ನು ಹೀಗೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಗೌರವಾನ್ವಿತ ಸಂಚಾಲಕ ಸಮಿತಿಯವರೇ, ಎಲ್ಲ ನಾಗರಿಕರೇ, ಎಲ್ಲ ನಮ್ಮ ವಿದ್ಯಾರ್ಥಿನಿಯರೇ, ವರ್ತಕರೇ, ಕಾರ್ಮಿಕರೇ, ಎಲ್ಲರಿಗೂ ನಾವು ಈ ದಿವಸ ಮತ್ತೊಮ್ಮೆ ಡಿಜಿಟಲ್ ಪತ್ರಿಕಾಗೋಷ್ಠಿಯ ಮುಖಾಂತರ ಕರೆಯನ್ನು ನಮ್ಮ ಸಮಿತಿಯ ಪರವಾಗಿ ನೀಡ್ತಾ ಇದ್ದೇವೆ. 18ನೇ ತಾರೀಕು ನಗರಸಭೆ ಆವರಣದಲ್ಲಿ ಬೃಹತ್ ಮೆರವಣಿಗೆ ಮತ್ತು ಭಾರಿ ಬಹಿರಂಗ ಸಭೆಯನ್ನು ಮಾಡಲಿದ್ದೇವೆ. ಈ ಸಭೆಯಲ್ಲಿ ಮುರುಘಾ ಮಠದ ಶ್ರೀ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ, ಚರ್ಚಿನ ಫಾದರ್ಗಳು ಭಾಗವಹಿಸಲಿದ್ದಾರೆ, ಅಲ್ಪಸಂಖ್ಯಾತರ ಧರ್ಮಗುರುಗಳು ಭಾಗವಹಿಸಲಿದ್ದಾರೆ, ಹಾಗೂ ನಮ್ಮ ಸಮಿತಿಯ ಎಲ್ಲ ಸಂಚಾಲಕರುಗಳು ಹಾಗೂ ನಮಗೆ ಈ ಹೋರಾಟಕ್ಕೆ ಸಹಾಯ ನೀಡಿದಂಥ ಎಲ್ಲ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು. ಸಾಗರ ಜಿಲ್ಲೆ ಆಗಲೇಬೇಕು ಅನ್ನೋ ಹೋರಾಟ ಇದೇ ರೀತಿ ಮುಂದುವರಿತಾ ಇರ್ತದೆ. ಎಲ್ಲರ ಸಹಕಾರ ನೀಡಬೇಕು ಅಂತೇಳಿ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಸರ್ವರಲ್ಲೂ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಹೋರಾಟ ಸಮಿತಿಯ ಎಲ್ಲ ಸಂಚಾಲಕ ಸಮಿತಿಯ ಪ್ರಮುಖರೇ, ಮಾಧ್ಯಮ ಸ್ನೇಹಿತರೆ, ಸಾಗರ ಜಿಲ್ಲೆ ಆಗಬೇಕಂತ ಹೇಳಿ ಸಂಚಾಲನಾ ಸಮಿತಿ ಕರೆ ಕೊಟ್ಟ ಮೇರೆಗೆ ಅನೇಕ ಮುಖಂಡರು, ರೈತ ಸಂಘ, ಎಲ್ಲ ಪಕ್ಷದವರು ಮತ್ತು ನಾಗರಿಕರು ಕೂಡ ಕಳೆದ 20 ದಿನದಿಂದ ಈ ಹೋರಾಟಕ್ಕೆ ಎಲ್ಲ ಕಡೆ, ಪ್ರತಿ ಸೊರಬ, ಸಾಗರ, ಹೊಸನಗರ, ಹೀಗೆ ಅನೇಕ ಎಲ್ಲ ಭಾಗಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ನಿರಂತರವಾಗಿ ಪ್ರಚಾರ ಕಾರ್ಯ ಮತ್ತು 18ನೇ ತಾರೀಕು ಏನು ನಗರಸಭೆ ರಂಗಮಂದಿರದಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಏರ್ಪಡಿಸಿ ಅದಕ್ಕೆ ಎಲ್ಲ ಕರೆ ಕೊಡ್ತಾ ಇದ್ದಾರೆ. ಮತ್ತು ತಾಲೂಕಿನ ಜನಕ್ಕೆ ಒಂದು ಒಳ್ಳೆಯ ಅವಕಾಶ, ಸಾಗರ ಜಿಲ್ಲೆ ಆದರೆ ಮೊದಲಿಂದಲೂ ಹೇಳಿದಂಗೆ ಭೌಗೋಳಿಕವಾಗಿ ಮತ್ತು ಧಾರ್ಮಿಕವಾಗಿ ಸಾಗರ ಮತ್ತು ಎಲ್ಲ ಗೌರ್ಮೆಂಟ್ ಆಫೀಸ್ಗಳು, ಡಿವಿಷನ್ ನಮ್ಮದು ಸಾಗರ ತಾಲೂಕು, 4 ತಾಲೂಕನ್ನು ಒಳಗೊಂಡಿರುವಂಥ ಒಂದು ಸಬ್ ಡಿವಿಷನ್. ಆ ರೀತಿಯ ಎಲ್ಲ ಥರದ ವ್ಯವಸ್ಥೆ ಸಾಗರದಲ್ಲಿದೆ. ಮತ್ತು ಸಾಗರಕ್ಕೆ ಅದರದ್ದೇ ಆದಂಥ ಒಂದು ಘನತೆ, ಗೌರವ ಮತ್ತು ವಿಶ್ವವಿಖ್ಯಾತ ಜೋಗ ಜಲಪಾತ ಕೂಡ ಸಾಗರ ತಾಲೂಕಿನಲ್ಲಿ ಇದೆ. ಹೀಗಾಗಿ ಸಾಗರ ಜಿಲ್ಲೆ ಆಗೋದು ಭಾಳ ಸೂಕ್ತ ಇದೆ. ಇದಕ್ಕೆ ನಾಗರಿಕ ಈ ಸಂಚಾಲನಾ ಸಮಿತಿಯವರು ಭಾಳ ಶ್ರಮ ಪಡ್ತಾ ಇದ್ದಾರೆ. ನಾನು ಕಳೆದ 20 ದಿನ ನೋಡ್ತಾ ಇದ್ದೀನಿ, ಎಲ್ಲ ಕಡೆ ಸುದ್ದಿ ಮಾಧ್ಯಮದಲ್ಲಿ ಮತ್ತು ಅವರವರ ಗ್ರಾಮ ಮಟ್ಟದಲ್ಲಿ, ಊರುಗಳಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಎಲ್ಲ ನಾಗರಿಕರನ್ನ ಭೇಟಿ ಮಾಡಿ
ಧನ್ಯವಾದ ಹೇಳಕ್ ಬಯಸ್ತೇನೆ. ಬಹಳ ಶ್ರಮ ಆಗ್ತಾ ಇದೆ. ಹಾಗೆ 18ನೇ ತಾರೀಕು ನಡೆಯುವ ಈ ಸಭೆಗೆ ತಾಲೂಕಿನಾದ್ಯಂತ ಪ್ರತಿಯೊಬ್ಬ ನಾಗರಿಕರು ಹೆಚ್ಚಾಗಿ ಬಂದು ಈ ಸಂಘಟನೆಗೆ ಬೆಂಬಲವನ್ನು ಕೊಡಬೇಕಂತ ನಾನು ನಿಮ್ಮ ಮೂಲಕ ಜನರಿಗೆ ವಿನಂತಿ ಮಾಡ್ತೀನಿ. ಮತ್ತು ಮಾಧ್ಯಮ ಸ್ನೇಹಿತರು ಇದರ ಹೆಚ್ಚು ಪ್ರಚಾರವನ್ನು ಕೊಡ್ತಾ ಇದ್ದೀನಿ. ತಾವುಗಳು ಕೂಡ ಭಾಳ ಸಂತೋಷ ಆಗಿದೆ. ಮತ್ತು ಪಕ್ಷಾತೀತ ಜಾತ್ಯತೀತ ಮತ್ತು ಈ ಸಂಚಾಲನಾ ಸಮಿತಿಯು ಹಾಗೆ ಇದೆ. ಎಲ್ಲರೂ ಹೆಚ್ಚು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ 18ನೇ ತಾರೀಕಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮ್ಮ ಕಡೆಯಿಂದ ನಾವು ಗ್ರಾಮಾಂತರ 35 ಪಂಚಾಯತಿ ಸಾಗರ ತಾಲೂಕಲ್ಲಿ 35 ಪಂಚಾಯತಿಂದಲೂ ನಮ್ಮ ಏನು ನೆಟ್ವರ್ಕ್ ಇದೆ ನಾವೆಲ್ಲ ಜನರು ಬರಲಿಕ್ಕೆ ಮಾಹಿತಿಯನ್ನು ಹಾಕಿದ್ದೀವಿ. ಹೆಚ್ಚು ಜನ ಬಂದು ಇದೊಂದು ಒಳ್ಳೆ ರಿಪೋರ್ಟ್ ಆಗಬೇಕು. ರಾಜ್ಯದ ಈಗ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್, ಒಂದು ವರದಿ ಒಳ್ಳೆ ರೀತಿಯಾಗಿ ಆದರೆ ಹೆಚ್ಚು ಶಕ್ತಿ ಬರ್ತಿದೆ ಈ ಸಮಿತಿಗೆ. ಅದು ಆಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಹೆಚ್ಚು ಜನ ತರಲಿಕ್ಕೆ ನಮ್ಮ ಕಡೆಯಿಂದಲೂ ನಾವು ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಯಶಸ್ವಿಯಾಗಿ ಜಿಲ್ಲೆ ಆದರೆ ಎಲ್ಲರಿಗೂ ಕೂಡ ಒಂದು ಅನುಕೂಲ. ಮತ್ತು ನಮ್ಮ ಸಾಗರ ಪಟ್ಟಣಕ್ಕೆ ಒಂದು ರೀತಿಯ ಒಂದು ಕಳೆ ಬರುತ್ತಿದೆ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ. ಅದು ಆಗಬೇಕು ಅನ್ನೋ ಬಯಕೆ ನಮ್ಮೆಲ್ಲರಿಗಿದೆ. ತಾವು ಮಾಧ್ಯಮಕ್ಕೂ ಹೆಚ್ಚು ಪ್ರಚಾರ ಮಾಡಿದರೆ ಮುಂದೂ ಕೂಡ ನೀವು ನಿಮ್ಮ ಸಹಕಾರ ಬೇಕು. ಅವಕಾಶಕ್ಕಾಗಿ ಇದು ನಾಡಿದ್ದು 18ನೇ ತಾರೀಕು ಒಂದು ದೊಡ್ಡ ಸಭೆ, ಮೆರವಣಿಗೆ ಮತ್ತು ಸರ್ಕಾರಕ್ಕೆ AC ಅವ್ರ ಮೂಲಕ ಒಂದು ಆಗ್ರಹ ಪತ್ರ ಸಾಗರ ಜಿಲ್ಲೆ ಆಗಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಸರ್ಕಾರಕ್ಕೆ ಆಗ್ರಹ ಪತ್ರವನ್ನು ಕೊಡಲಾಗುತ್ತೆ. ಅದಕ್ಕೆ ಸಾಗರ ಉಪವಿಭಾಗದ ಜನರು ಸಾಗರ, ಸೊರಬ, ಶಿಕಾರಿಪುರ, ಹೊಸನಗರ ಜೊತೆಗೆ ಸಿದ್ದಾಪುರದವರು ನಮ್ಮ ಜೊತೆಗೆ ಬರ್ತೀವಿ ಅಂದಿದ್ದಾರೆ. ಆ ಭಾಗದ ಎಲ್ಲ ಜನರು, ನಾಗರಿಕರು, ಮಹಿಳೆಯರು, ಯುವಕರು ಬರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ಸಾಗರವನ್ನು ಜಿಲ್ಲೆ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ನಾನು ಕರೆ ಕೊಡ್ತಾ ಇದ್ದೀನಿ. ನಮ್ಮ ಸಾಗರ ಉಪವಿಭಾಗ ಸಾಗರ AC ಆಫೀಸ್ ಆಗಿ 70 ವರ್ಷ ಆಗಿದೆ. 1956-57ರಿಂದನೂ ಸಹ ಸಾಗರಕ್ಕೆ ಸಾಗರ, ಸೊರಬ, ಹೊಸನಗರ, ಶಿಕಾರಿಪುರ ಜನ ಬರ್ತಾ ಇದ್ದಾರೆ. ಇವತ್ತು ಸಿದ್ದಾಪುರದವರು ಇಲ್ಲಿ ಎಲ್ಲ ಚಟುವಟಿಕೆಗಳು, ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯದ ಸೇವೆ ಪಡೆಯೋದಿರ್ಬೋದು, ಎಲ್ಲದನ್ನು ಪಡಿತಾ ಇದ್ದಾರೆ. ಮತ್ತು ನಮ್ಮ DF ಆಫೀಸಿಗೆ ಮೊನ್ನೆ ಹೋಗಿದ್ದೆ ನಾನು. ಅಲ್ಲಿ ಬೋರ್ಡ್ ಯಾವ ಥರದ್ದಿದೆ ಅಂತ. 1915ರಲ್ಲಿ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಆಗಿರೋದು 1916. ಆಗಲೂ ಸಹ ಈ 4 ತಾಲೂಕುಗಳವರು ಬರ್ತಿದ್ದಾರೆ. ಸಾಗರದಲ್ಲಿ RTO ಆಫೀಸ್ ಇದೆ, ಮತ್ತೆಲ್ಲೂ ಇಲ್ಲ ನಮ್ಮ ಉಪವಿಭಾಗದಲ್ಲಿ. ಆಮೇಲೆ GST ಕಚೇರಿ ಇದೆ. ಆಮೇಲೆ ಜಿಲ್ಲಾ ಸತ್ರ ನ್ಯಾಯಾಲಯ ಇದೆ. ಈಗ ಬರೇ ತಾಲೂಕಾಗಿ ಸಾಗರ ಉಳಿದಿಲ್ಲ, ಉಪವಿಭಾಗ ಆಗಿ 70 ವರ್ಷ ತನ್ನ ಕಾರ್ಯನಿರ್ವಹಣೆಯನ್ನು ಒಂದು ನಮ್ಮ ಕೇಂದ್ರದಲ್ಲಿ ಮಾಡಿದೆ. ಈಗ ಅದನ್ನ ಜಿಲ್ಲೆಯಾಗಿ ಪ್ರಮೋಷನ್ ಮಾಡಬೇಕು ಅಂತ ನಾವು ಅರ್ಹತೆ ಇದ್ದು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಈಗ ನಮ್ಮ ಶಾಸಕರು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಪತ್ರ ಬರೆದು ಈ ಹೋರಾಟ ನ್ಯಾಯವಾಗಿದೆ, ಇದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಉಸ್ತುವಾರಿ ಸಚಿವರನ್ನು ಕಂಡಿದ್ದೀವಿ, ಮಧು ಬಂಗಾರಪ್ಪನವ್ರನ್ನ. ಮತ್ತೆ ಮಾಜಿ ಶಾಸಕರು ಹಾಲಪ್ಪನವರು ಬೆಂಬಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹಿರಿಯರಾದ ಕಾಗೋಡು ತಿಮ್ಮಪ್ಪನವರು ಹೋರಾಟ ನಡೀಲಿ, ಇದು ಆಗಬೇಕು ಅಂತ ಹೇಳಿದ್ದಾರೆ. ಇವತ್ತು ಸಾಗರ ಜಿಲ್ಲೆ ಮಾಡಬೇಕು ಅನ್ನೋದು ಮಲೆನಾಡಿನ ಕೇಂದ್ರ, ಮಲೆನಾಡಿನ ಜನರ ಹಕ್ಕು. ನಾವು ಯಾರ ಹತ್ರನೂ ಗೋಗರಿಯ ಪ್ರಶ್ನೆ ಇಲ್ಲ. ನಮ್ಗೆ ಅರ್ಹತೆ ಇದೆ, ನಮ್ಗೆ ಮಾಡ್ರಿ ಅಂತ ಹೇಳ್ತಾ ಇದ್ದೇವೆ. ಈ ಹೋರಾಟ ಎಲ್ಲಿವರೆಗೆ ಅಂದರೆ ಹಿಂದೆ ನಾಡಿ ಸೋಜ ಅವ್ರ ನೇತೃತ್ವದಲ್ಲಿ ನಡೆದಿದೆ, ಹೊಸದಾಗೇನು ಮಾಡಿಲ್ಲ ನಾವು. ಆಗ 14 ವರ್ಷದಿಂದ ಯಾವುದೂ ಮಾಡಲ್ಲ ಸದ್ಯ ಅಂತ ಹೇಳಿ ಒಂದು ಗೊಂದಲ ನಡೆದಿತ್ತು. ಸದ್ಯ ಯಾವುದೂ ಮಾಡಲ್ಲ ಅಂತ ನಿಲ್ಲಿಸಿದ್ರು. ಇವತ್ತು ನಮಗೆ ಅವಕಾಶ ನಮ್ಮ ಮುಂದೆ ಬಂದಿದೆ, ನಮ್ಮ ಬಳಿ ಬಂದಿದೆ. ನಮ್ಮ ಜಿಲ್ಲೆ ಆಗಲೇಬೇಕು, ಸಾಗರ ಜಿಲ್ಲೆ ಆಗಲೇಬೇಕು. ಅದಕ್ಕೆ ಎಲ್ಲರೂ ಸೇರಿ ಯಶಸ್ವಿಯಾಗಿ ಜಿಲ್ಲೆ ಆಗ ತನಕ, ಜಿಲ್ಲೆ ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಬರುತ್ತೆ. ಆಮೇಲೆ ಜಿಲ್ಲೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಕಚೇರಿಗಳು ಬರ್ತದೆ. ನಮ್ಮ ಬೌಂಡ್ರಿ ಇವತ್ತು ಭಟ್ಕಳ ಬಾರ್ಡ್ರಲ್ಲಿದೆ. ಆಮೇಲೆ ಇಲ್ಲಿ ಎಲ್ಲ ನಮ್ಮ ಹೊಸನಗರ ಇರ್ಬೋದು, ಬಟ್ಟೆ ಮಲ್ಲಪ್ಪ, ರಿಪ್ಪನ್ಪೇಟೆ ಮತ್ತೆ ಆನವಟ್ಟಿ ಎಲ್ಲರಿಗೂ ಸಹ ಈ ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ಮಟ್ಟದ ಕಚೇರಿ ಆದರೆ ಇವತ್ತು ಆಡಳಿತ, ಜನರ ಕೆಲಸ ಸುಗಮವಾಗುತ್ತೆ. ಇವತ್ತಿನ ಬಹಳ ವಿಜ್ಞಾನ ಯುಗದಲ್ಲಿ ಜನ 100 ಕಿಲೋಮೀಟರ್, 150 ಕಿಲೋಮೀಟರ್, 180 ಕಿಲೋಮೀಟರ್ ಜಿಲ್ಲೆಗೆ ಓಡಾಡಂಥದ್ದು ಅಮಾನವೀಯ, ಹೇಸಿಗೆಳ್ತಾರಂಥದ್ದು. ಇವತ್ತು ನಮ್ಮ ಹಕ್ಕು, ನಮ್ಮ ಸಾಗರ ಜಿಲ್ಲೆ ಆಗಲೇಬೇಕು. ಎಲ್ಲ ಜನ ಅದಕ್ಕೆ ಬೆಂಬಲ ಮಾಡಬೇಕು.
ಜಿಲ್ಲಾ ಸದಸ್ಯರೇ, ಸಮಸ್ತ ಸಾಗರ ಪ್ರಾಂತ್ಯದ ನಾಗರಿಕ ಬಂಧುಗಳೇ, ಇವತ್ತು ನಾವು ಜಿಲ್ಲೆಗಾಗಿ ಸುಮಾರು 15-20 ದಿವಸದಿಂದ ಸತತ ಹೋರಾಟವನ್ನು ಎಲ್ಲ ತಾಲೂಕುಗಳಲ್ಲಿ ಜನಪ್ರತಿನಿಧಿಗಳನ್ನ ಕಾಣ್ತಾ ಇದ್ದೀವಿ. ಅವರೆಲ್ಲರ ಅಭಿಪ್ರಾಯ ಕೂಡ ಸಾಗರ ಪ್ರಾಂತ್ಯ, ಸಾಗರ ಸಬ್ ಡಿವಿಷನ್ ಅನ್ನ ಜಿಲ್ಲಾ ಕೇಂದ್ರವಾಗಿ ನೀವು ಪರಿಗಣಿಸಬೇಕು ಅನ್ನುವ ವಿಚಾರ ಸೂಕ್ತವಾಗಿದೆ ಅಂತಕ್ಕಂಥ ಮಾತನ್ನ ಎಲ್ಲರ ಅಭಿಪ್ರಾಯ ಇದೆ. ಆ ಕಾರಣಕ್ಕಾಗಿ ನಾವು ನಮ್ಮ ಸ್ನೇಹಿತರೆಲ್ಲ ಹೇಳಿದ ಹಾಗೆ ಜಿಲ್ಲಾ ಕೇಂದ್ರ ಅಗತ್ಯವಾಗಿ ಆಗಲೇಬೇಕು ಅಂತಕ್ಕಂಥ ಮನವಿಯನ್ನು ನಾನು ಸಮಸ್ತ ನಾಗರಿಕ ಬಂಧುಗಳಲ್ಲಿ ಮಾಡ್ಕೊಳ್ತಾ, ದಿನಾಂಕ 18ರಂದು ನಮ್ಮ ನಗರಸಭೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಮಸ್ತ ಜಿಲ್ಲಾ AC ಅವರಿಗೆ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. 17ನೇ ತಾರೀಕು ಎಲ್ಲ ಸ್ನೇಹಿತರು ನಗರಸಭೆ ಹತ್ರ ಸಂಜೆ 5 ಗಂಟೆಗೆ ಬಂದು ನಾವು ಸಾಗರ ಈ ಪಟ್ಟಣದಲ್ಲಿ ಪ್ರತಿಯೊಬ್ಬರಿಗೆ ಮನವಿ ಮಾಡಿಕೊಳ್ಳಿಕ್ಕೆ ಕರಪತ್ರಗಳನ್ನು ಹಂಚುವ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ತಾವೆಲ್ಲರೂ ಬರಬೇಕು. ಅವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿತ್ತು. 2 ದಿವಸದ ಕಾರ್ಯಕ್ರಮ ಅಂತ ನಾನು ಮನವಿ ಮಾಡ್ತೇನೆ. ಸದಸ್ಯರು ಮತ್ತು ತಾಲೂಕಿನ ಎಲ್ಲ ನಾಗರಿಕರಿಗೂ ನಮಸ್ಕಾರಗಳು. ಇದೇ 18 ಗುರುವಾರ ಬೆಳಗ್ಗೆ ಒಂದು 10 ಗಂಟೆಗೆ ಈ ಜಿಲ್ಲಾ ಹೋರಾಟ ನಮ್ಮ ಸಾಗರ ತಾಲೂಕನ್ನು ಜಿಲ್ಲಾ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಹೋರಾಟ ಸಮಿತಿಯವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬಿಟ್ಕೊಂಡು ಎಲ್ಲ ಕಡೆಗೂ ಕರೆ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ಅವೆಲ್ಲರೂ ಈ ತಾಲೂಕಿನ ನಾಗರಿಕರು ಯಾವುದೇ ಪಕ್ಷಪಾತ ಮತ್ತೊಂದು ಇದಿಲ್ಲ, ಯಾವುದೇ ಜಾತಿ ಪಕ್ಷಪಾತ ಹೆಣ್ಣು ಗಂಡು ಮತ್ತೊಂದೇನಿಲ್ಲ, ಎಲ್ಲರೂ ಅತಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ಸಹಕಾರ ಕೊಡಬೇಕು. ಒಂದು ಸುಮಾರು 10 ಗಂಟೆಗೆ ಎಲ್ಲ ನಗರಸಭೆ ಆವರಣದಲ್ಲಿ ಎಲ್ಲರೂ ಹಾಜರಿದ್ದು ಇದು ಪ್ರಾರಂಭ 18ಕ್ಕೆ ಪ್ರಾರಂಭ ಆಗ್ತದೆ. ಈ ಪ್ರಾರಂಭದ ಮೊದಲ ದಿನ ದೊಡ್ಡ ಪ್ರಮಾಣದ ಹೋರಾಟನ ನಾವು ಸರ್ಕಾರದ ಮಟ್ಟಕ್ಕೂ ಕೂಡ ಅದು ಇವತ್ತು ನಮ್ಮ ಜನಸಂಖ್ಯೆ ಎಷ್ಟೊಂದು ಸಂಖ್ಯೆಯಲ್ಲಿ ಜನ ಅಭಿಪ್ರಾಯಪಟ್ಟಿದ್ದಾರೆ ಅನ್ನೋದು ತೋರಿಸ್ಬೇಕಾಗ್ತದೆ. ಈ ಹೋರಾಟಕ್ಕೆ ಎಲ್ಲ ಹಾಲಿ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ತಾವೆಲ್ಲರೂ ಸಹಕರಿಸಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಹಕಾರ ಕೊಟ್ಟು ಈ ಸಾಗರವನ್ನು ಸಾಗರ ಜಿಲ್ಲೆಯಾಗಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಹೇಳಿ ಮನವಿ ಮಾಡ್ತಾ ನಾನು ಮಾತನಾಡ್ತೀನಿ. ಎಲ್ಲ ಸಮಾಜ ಸಂಸ್ಥೆಗಳು, ಕಾರ್ಮಿಕ ಸಂಘಗಳು, ಶಾಲಾ ಕಾಲೇಜುಗಳು, ಎಲ್ಲ 4 ತಾಲೂಕಿನ ಎಲ್ಲ ಪ್ರಮುಖರಲ್ಲಿ, ಊರಿನ ನಾಗರಿಕರಲ್ಲಿ ಹಾಗೂ ಸಮಸ್ತ ಸಮಾಜ ಬಾಂಧವರಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈಗಾಗಲೇ ಹೋಗಿ ಭೇಟಿನೂ ಮಾಡಿದ್ವಿ. ಹಾಗೆಯೇ ಈ ಹೋರಾಟಕ್ಕೆ 18ನೇ ತಾರೀಕು ಆಗುವಂಥ ಜಿಲ್ಲಾ ಸಾಗರ ಹೋರಾಟಕ್ಕೆ ಸಮಸ್ತ ನಾಗರಿಕ ಬಾಂಧವರು ಪ್ರತಿಯೊಬ್ಬರೂ ಸಹ ಇದು ಹಕ್ಕಿನ ಹೋರಾಟಕ್ಕಾಗಿ, ಜಿಲ್ಲೆಯನ್ನು ಮಾಡುವ ಉದ್ದೇಶಕ್ಕಾಗಿ ತಮ್ಮ ಊರಿನ ಒಂದು ಹೋರಾಟ ತಾವು ಕೂಡ ಭಾಗವಹಿಸಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಹಾಗೂ ಶಾಲಾ ಕಾಲೇಜು ಮಕ್ಕಳು, ಹಾಗೆಯೇ ಕಾರ್ಮಿಕ ಸಂಘಗಳು, ಎಲ್ಲ ಸಮಾಜದ ಸಾಗರದಲ್ಲಿರುವ ಎಲ್ಲ ಸಮಾಜದ ಬಾಂಧವರು ಹಾಗೂ ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರು, ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಹೋರಾಟಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ಬೆಂಬಲ ಕೋರಿ ವ್ಯಕ್ತಪಡಿಸ್ತಾ ಇದ್ದೀವಿ. ನಿಸ್ವಾರ್ಥವಾಗಿ ಈ ಒಂದು ಹೋರಾಟದಲ್ಲಿ ತಲ್ಲೀನರಾಗಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಏನು 18ನೇ ತಾರೀಕು ನಾವು ಜಿಲ್ಲಾ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ, ಇದಕ್ಕೆ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರು ಎಲ್ಲರೂ ನಮ್ಮ ಜೊತೆಗೆ ಬಲಗೈಯಾಗಿ ನಿಂತು ಜಿಲ್ಲೆಯ ಒಂದು ಅಭಿವೃದ್ಧಿ, ಸಾಗರ ಜಿಲ್ಲೆ ಬೇಕು, ಜಿಲ್ಲೆಯ ಜೊತೆಗೆ ಅಭಿವೃದ್ಧಿಗಳು ಶೀಘ್ರ ಆಗತ್ತೆ, ಇದರಿಂದ ಪ್ರತಿಯೊಬ್ಬ ನಾಗರಿಕರಿಗೂ ಇದರಿಂದ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಕೋನದಿಂದ ಇಡೀ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಒಬ್ಬರಿಗೊಬ್ಬರು ಕೈಯನ್ನು ಹಿಡಿದು ಇಡೀ ಸಾಗರದಿಂದ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಒಂದು ಜಿಲ್ಲಾ ಮಟ್ಟದ ಹೋರಾಟ ಯಶಸ್ವಿಯಾಗಲಿ, ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಸಂಚಾಲಕರು 15-20 ದಿನದಿಂದ ಕೆಲಸ ಕೇಳಲ್ಲ ಬಿಟ್ಟು ತಿರುಗ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ತಾಲೂಕಿನ ಜನ ಸಹಕಾರ ಕೊಡಬೇಕು. ಅಲ್ಲಿಂದ ನಮ್ಮ ತಾಲೂಕು 70-80 ಕಿಲೋಮೀಟರ್ ದೂರದಿಂದ ಇದೆ. ಅವರು ಅಲ್ಲಿಂದ ಬಂದು ಶಿವಮೊಗ್ಗ ಹೋಗಿ ಜಿಲ್ಲೆಗೆ ಹೋಗ್ಬೇಕಾದ್ರೆ ಭಾರಿ ಕಷ್ಟ. ಈ ಸಾಗರ ತಾಲೂಕನ್ನು ನಮ್ಮ ಸಾಗರ ಜಿಲ್ಲೆ ಮಾಡ್ಬೇಕಂತ ಹೇಳಿ ನಮ್ಮ ಹೋರಾಟ ಸಮಿತಿಯವರಿಂದ ಎಲ್ಲರಿಗೂ ಜಿಲ್ಲಾ ಕರೆ ಕೊಟ್ಟಿದ್ದಾರೆ. ನಂದು ಅದೇ ಕರೆ. ಸಾಗರ ತಾಲೂಕಿಗೆ ಜನ ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಬೆಂಬಲ ಕೊಡ್ತಾರಂತ ನನ್ನ ಮಾತು. ಏನು ಸೆಪ್ಟೆಂಬರ್ 18
ಸಾಗರದ ನಗರಸಭೆಯ ಆವರಣದಲ್ಲಿ ಬೆಳಗ್ಗೆ 10 ಗಂಟೆಗೆ ಈ ಸಾಗರ ತಾಲೂಕನ್ನು ಜಿಲ್ಲೆಯನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಹೋರಾಟ ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಸಾಗರ, ಸೊರಬ, ಹೊಸನಗರ, ಕಾರ್ಗಿಲ್ ಮತ್ತು ಜೋಗ ಪಟ್ಟಣ ಪಂಚಾಯಿತಿ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಆ ದಿನ ಸೇರಿ ನಮ್ಮ ಈ ಕರೆಯನ್ನು ಸರ್ಕಾರದ ಮಟ್ಟದಲ್ಲಿ ಮುಟ್ಟಿಸಬೇಕು. ಈ ಜಿಲ್ಲೆ ನಿರಂತರವಾಗಿ ಸಾಗರ ಜಿಲ್ಲೆಯಾಗುವ ತನಕ ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. 18 ರಂದು ಸಾಗರ ಜಿಲ್ಲೆ ಘೋಷಣೆ ಆಗ್ರಹಿಸಿ ಮಾನ್ಯ ಉಪವಿಭಾಗಾಧಿಕಾರಿಗೆ ಆಗ್ರಹ ಪತ್ರವನ್ನು ನೀಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಆ ರೀತಿ ಎಲ್ಲ ನಮ್ಮ ಸುತ್ತಮುತ್ತಲಿನ ತಾಲೂಕನ್ನು ಭೇಟಿ ಮಾಡಿದಾಗ ಅಭೂತಪೂರ್ವ ನಮಗೆ ಬೆಂಬಲ ಸಿಕ್ಕಿದೆ. ಹಾಗೆಯೇ ನಾವು ಆ ದಿನ ಎಲ್ಲರೂ ಸೇರಿ ಒಂದೇ ಒಂದು ಘೋಷಣೆ, ನಮಗೆ ಯಾವುದೇ ಕಾರಣಕ್ಕೂ ಸಾಗರ ಜಿಲ್ಲೆ ಆಗಲೇಬೇಕು ಅಂತೇಳಿ ನಮ್ಮ ಒಂದು ಘೋಷಣೆ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಾಗರದ ಸಮಸ್ತ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಹೆಚ್ಚು ಜನ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಯಶಸ್ವಿ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಸಾಗರ ಜಿಲ್ಲಾ ಹೋರಾಟ ಸಮಿತಿ ಸಂಘಟನಾ ಸದಸ್ಯರುಗಳೇ, ಈ ದಿನ ಸಾಗರ ಹೋರಾಟಕ್ಕಾಗಿ ನಾವು ದಿನಾಂಕ 18/9/2025 ಕರೆ ಕೊಟ್ಟಿರ್ತೇವೆ. ಸಾಗರದಲ್ಲಿ ಒಂದು ಉಪವಿಭಾಗವಾಗಿ ಭಾಳ ವರ್ಷಗಳು ಕಳೆದಿದೆ, ಆದರೆ ಅಭಿವೃದ್ಧಿ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ. ನಮ್ಮ ಈ ಅಭಿವೃದ್ಧಿಗೆ ಆಗಬೇಕು ಅಂದರೆ ನಮ್ಮ ಜಿಲ್ಲೆ ಆಗಲೇಬೇಕು. ಜಿಲ್ಲೆ ಆಗಲಿಕ್ಕೆ ನಾವು ಹೋರಾಟ ಮಾಡಲೇಬೇಕಾಗಿದೆ. ನಾವು ಈಗ ಪಕ್ಷಾತೀತವಾಗಿ ಧಾರ್ಮಿಕವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಹೋರಾಟಕ್ಕೆ ಹೊರಟಿದ್ದೇವೆ. ತಾವುಗಳೆಲ್ಲ ಬಂದು ಸಹಕಾರ ಕೊಟ್ಟು ಈ ಒಂದು ಹೋರಾಟಕ್ಕೆ ನೀವು ಹೋರಾಟವನ್ನು ಯಶಸ್ವಿಗೊಳಿಸಿಕೊಡಬೇಕು ಆಗಿ ಈ ಮೂಲಕ ಕೇಳ್ಕೊಳ್ತೇವೆ. ಜಿಲ್ಲಾ ಹೋರಾಟ ಸಮಿತಿ ನಮಸ್ಕಾರ. ನಾವು ನಮ್ಮ ಸಮಿತಿ ಏನು ನನಗೆ ಜವಾಬ್ದಾರಿ ಕೊಟ್ಟಿರ್ತಾ ಆ ಜವಾಬ್ದಾರಿ ಪ್ರಕಾರ ಬೆಳಿಗ್ಗೆ 10:00 ನಾನು ಹೊಂಟವ, ರಾತ್ರಿ 9 ಗಂಟೆಗೆ ಮನೆ ತಲುಪ್ತಾ ಇದ್ದೀನಿ. ಎಲ್ಲ ಪಕ್ಷಾತೀತವಾಗಿ ಮುಖಂಡರನ್ನು ಭೇಟಿ ಮಾಡೋದು, ಮತ್ತು ಗ್ರಾಮ ಕಮಿಟಿ ಅಧ್ಯಕ್ಷರು, ಕಾರ್ಯದರ್ಶಿ ಭೇಟಿ ಮಾಡೋದು, ಗ್ರಾಮ ಪಂಚಾಯತ್ಗೆ ಸದಸ್ಯರನ್ನು ಭೇಟಿ ಮಾಡೋದು, ಇವೆಲ್ಲ ಮಾಡಿ ನಮ್ಮ ಸಮಿತಿ ಏನು ನನಗೆ ಜವಾಬ್ದಾರಿ ಕೊಟ್ಟಿತ್ತೋ ಆ ಜವಾಬ್ದಾರಿ ಪ್ರಕಾರ ಅತಿ ಹೆಚ್ಚು ಜನ ನಿಮ್ಮ ಮುಖಂಡತ್ವದಿಂದ ನೀವು ಜನ ತಂದು ಈ ಹೋರಾಟನ ನಾವು ಒಂದು ಸ್ವಲ್ಪ ಬ್ರಾಡಾಗಿ ಮಾಡೋಣ. ಇದನ್ನ ಈ ಹೋರಾಟ ಇವತ್ತೇ ನಿಲ್ಲದಂತ ಅಲ್ಲ, ಇದು ನಮಗೆ ಜಿಲ್ಲೆ ಮಾಡೋ ತನಕನೂ ನಿರಂತರ ಹೋರಾಟ ನಡೀತೈತಿ. ನಮ್ಮ ಹೋರಾಟಕ್ಕೆ ಏನಾದ್ರು ಸರ್ಕಾರ ಬೆಲೆ ಕೊಡದೇನೆ ಈ ಸಬ್ ಡಿವಿಷನ್ ತಿರಸ್ಕಾರ ಮಾಡಿ ಬೇರೆ ತಾಲೂಕಿಗೆ ಏನಾದ್ರು ಕೊಟ್ಟರೆ ನಮ್ಮ ಸಾಗರ ತಾಲೂಕು ನಾಗರಿಕರು ಪಕ್ಷಾತೀತವಾಗಿ ವಿಧಾನಸೌಧದ ಮುಂದ್ಗಡೆ ಉಗ್ರ ಹೋರಾಟ ಮಾಡ್ತು ಅನ್ನೋದನ್ನ ಎಚ್ಚರಿಕೆ ನಾನೊಬ್ಬ ರೈತ ಮುಖಂಡ ಕೊಡ್ತಾ ಇದ್ದೀನಿ. ಇಷ್ಟ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಸಾಗರ ತಾಲೂಕು ಜಿಲ್ಲೆ ಹೋರಾಟ ಸಮಿತಿ ಎಲ್ಲ ಸದಸ್ಯರೇ ಮತ್ತು ಮಾಧ್ಯಮ ಮಿತ್ರರೇ, ನಮ್ಮ ಹೋರಾಟ ಇದೇನು ಅಷ್ಟೇನಲ್ಲ. 2011ರಿಂದನೂ ಜಿಲ್ಲೆ ಆಗಬೇಕು ಅಂತ ಹೋರಾಟ ಇದೆ. ಹಾಗಾಗಿ ಇದೇ 18ನೇ ತಾರೀಕಿಗೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆ ಹೋರಾಟ ಚೆನ್ನಾಗಿ ಆಗಬೇಕು. ಇದು ಯಶಸ್ವಿಯಾಗಿ AC ಅವರಿಗೆ ಮನವಿ ಕೊಡ್ತೀವಿ. ಅದು ಎಲ್ಲ ಸರ್ಕಾರದ ಲೆವೆಲಿಗೆ ಹೋಗ್ತದೆ. ಸರ್ಕಾರ ಇದನ್ನು ಅನುಮೋದನೆ ಮಾಡಿ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ನಿಮಿಷ ಆಫ್ ಮಾಡಿ. ಈಗ ಕಾಸಿಂ ಸಾಹೇಬ್ ಜಿಲ್ಲೆಯನ್ನಾಗಿ ಮಾರ್ಪಡಿಸಲು ಇವತ್ತಿನ ದಿನ ಹೋರಾಟ ಮಾಡಬೇಕು ಅಂತ 18ನೇ ತಾರೀಕು ಎಲ್ಲರೂ ಮನೆ ಮಾಡುವಂಥ ಕೆಲಸ ಎಲ್ಲ ಬಿಟ್ಟು ಪದಾಧಿಕಾರಿಗಳು ಓಡಾಡ್ತಾ ಇದ್ದಾರೆ. ಆ ಪುರುಷರು ಅಂದರೆ ಹೋದರೆ ಸಾಕಾಗುವುದಿಲ್ಲ, ಮತ್ತು ಜೊತೆಗೆ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಶ್ರೀಶಕ್ತಿ ಸಂಘದವರು ಎಲ್ಲ ಪದಾಧಿಕಾರಿಗಳು ಪಕ್ಷೇತರವಾಗಿ ಇವತ್ತಿನ ದಿನ ಹೋರಾಟ ಮಾಡೋಕ್ಕೆ ನಮ್ಮ ಜೊತೆ ಬರಬೇಕು ಅಂತೇಳಿ ಅವರ ಹತ್ರ ಕೇಳ್ಕೊತಾ ಇದ್ದೀನಿ. ಹೋರಾಟ ಸಮಿತಿ ವತಿಯಿಂದ ಏನು ಹೋರಾಟ ನಡೀತಾ ಇದೆ, ಇದರ ಭಾಗವಾಗಿ ಬುಧವಾರ ಸಂಜೆ 5 ಗಂಟೆಗೆ ಸಾಗರದ ನಗರಸಭೆಯ ಆವರಣದಿಂದ ನಾವೆಲ್ಲರೂ ಸಂಚಾಲನಾ ಸಮಿತಿಯ ಎಲ್ಲ ಸದಸ್ಯರುಗಳು ಸೇರಿಬಿಟ್ಟು ಸಾಗರದ ನಗರದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಮೂಲಕ ಸಂಚರಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೋರುವ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸಂಚಾಲನಾ ಸಮಿತಿಯ ಎಲ್ಲ ಸದಸ್ಯರುಗಳು ಮತ್ತು ಸಾರ್ವಜನಿಕರು
ಬುಧವಾರ ಸಂಜೆ 5 ಗಂಟೆಗೆ ನಗರಸಭೆಯ ಆವರಣಕ್ಕೆ ಆಗಮಿಸಬೇಕು. 5 ಗಂಟೆಗೆ ಅಲ್ಲಿಂದ ನಾವು ಪಾದಯಾತ್ರೆಯ ಮೂಲಕ ಪ್ರತಿ ಅಂಗಡಿಗಳಿಗೆ ಕರಪತ್ರವನ್ನು ನೀಡುತ್ತಾ ಈ ಒಂದು ಹೋರಾಟಕ್ಕೆ ಬೆಂಬಲಿಸಬೇಕು ಅಂತ ಹೇಳಿ ಕರೆ ಕೊಡ್ತಾ ಇದ್ದೀವಿ. ದಯಮಾಡಿ ಈ ಒಂದು ಬುಧವಾರದ ಈ ಒಂದು ಕಾರ್ಯಕ್ರಮದಲ್ಲಿ ಸಾಗರದ ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಅಂತ ಸಂಚಾಲನಾ ಸಮಿತಿಯ ಪರವಾಗಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಹೋರಾಟಕ್ಕೆ ನಾನು ಇರಲ್ಲ, ನಮ್ಮ ಪಕ್ಷದ ಕಡೆಯಿಂದ ಎಲ್ಲರನ್ನು ಕಳಿಸ್ತೀನಿ ಅಂತ ಬೆಳಗ್ಗೆ ಸಂಚಾಲನಾ ಸಮಿತಿಯವರು ಬಂದು ಭೇಟಿ ಮಾಡಿದಾಗ ಅವ್ರು ಹೇಳಿದ್ದಾರೆ, ಅವ್ರು ಬೇರೆ ಬ್ಯುಸಿ ಇದ್ದಾರೆ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು, ಶಾಸಕರ ಕಡೆಯಿಂದ ನಾವು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ತೀವಿ.